ಹಲೋ ಎವ್ರಿವನ್, ರೀಸೆಂಟ್ ಟೈಮ್ ಒಳಗಡೆ ನೀವು ಆಂಟಿ ಗ್ರಾವಿಟಿ ಬಗ್ಗೆ ತುಂಬಾ ಕೇಳಿರ್ಬೋದಾ. ನೀವೇನಾದ್ರೂ ಅದನ್ನ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮಗ ಆಂಟಿ ಗ್ರಾವಿಟಿ IDE ಅನ್ನ ನಿಮ್ಮ ವಿಂಡೋಸ್ PC ಒಳಗಡೆ ಯಾವ ತರ ಇನ್ಸ್ಟಾಲ್ ಮಾಡೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಮುಗಿಯೋಷ್ಟ್ರ ಒಳಗಡೆ ನೀವು ನಿಮ್ಮ ವಿಂಡೋಸ್ PC ಒಳಗಡೆ ಎಸ್ಪೆಷಲಿ ವಿಂಡೋಸ್ 11 PC ಒಳಗಡೆ ಆಂಟಿ ಗ್ರಾವಿಟಿ IDE ಅನ್ನ ಇನ್ಸ್ಟಾಲ್ ಮಾಡಿರ್ತೀರಿ, ಮತ್ತೊಂದು ಪ್ರಾಜೆಕ್ಟ್ ಅನ್ನ ಕೂಡ ಕ್ರಿಯೇಟ್ ಮಾಡಿರ್ತೀರಿ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ನೀವೇನ್ ಮಾಡಬೇಕು ಅಂತಂದ್ರೆ antigravity.google.com ಹೋಗ್ಬೇಕಾ. ಇದರ ಡೈರೆಕ್ಟ್ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ, ಅಲ್ಲಿಂದ ಡೈರೆಕ್ಟ್ ಕ್ಲಿಕ್ ಮಾಡಿ ಕೂಡ ನೀವು ಆಕ್ಸೆಸ್ ಮಾಡಬಹುದು. ಇಲ್ಲಿ ಬಂದ ಮೇಲೆ ನಿಮ್ಗೆ ಇಲ್ಲಿ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 4 ಪ್ರಾಡಕ್ಟ್ಸ್ ಕಾಣಿಸ್ತಾ ಐತಿ. ಇದ್ರೊಳಗಡೆ ಥರ್ಡ್ ಆಪ್ಷನ್ ಬಂದ್ಬಿಟ್ಟ ಆಂಟಿ ಗ್ರಾವಿಟಿ IDE ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಒಂದು ಡೌನ್ಲೋಡ್ ಬಟನ್ ಸಿಗ್ತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಮತ್ತೆ ಇಲ್ಲಿ ವೇರಿಯಸ್ ಆಪ್ಷನ್ಸ್ ಕಾಣಿಸ್ತಾವ. ಮೊದಲಿಲ್ಲಿ ಆಂಟಿ ಗ್ರಾವಿಟಿ 2.1 ಇನ್ಸ್ಟಾಲ್ ಮಾಡ್ಲಿಕ್ಕೆ ಇಲ್ಲಿ ಆಪ್ಷನ್ ಐತಿ. ಇದ್ರ ಮೇಲೆ ಕೂಡ ನಾವು ಒಂದು ವಿಡಿಯೋನ ಮಾಡಿದ್ದೇನೆ, ಅದನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಮತ್ತೆ ಇಲ್ಲಿ ಮೇಲ್ಗಡೆ ಪಿನ್ ಕೂಡ ಮಾಡಿರ್ತಾನೆ ಐ ಕಾರ್ಡ್ ಒಳಗಡೆ, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಕೊಳ್ಬಹುದು. ನಾವ್ ಇವಾಗ ಆಂಟಿ ಗ್ರಾವಿಟಿ IDE ಅನ್ನ ಇನ್ಸ್ಟಾಲ್ ಮಾಡ್ತಾ ಇದೀವಿ. ಅದಕ್ಕೆ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಬಂದ್ರೆ ಆಂಟಿ ಗ್ರಾವಿಟಿ IDE ಅಂತ ಐತಿ. ಇಲ್ಲಿ ನಿಮ್ಗೆ ಮ್ಯಾಕ್ OS, ವಿಂಡೋಸ್, ಲಿನಕ್ಸ್ ಎಲ್ಲ ಆಪ್ಷನ್ಸ್ ಇದಾವ. ನಾವ್ ಇವತ್ತು ವಿಂಡೋಸ್ ಒಳಗಡೆ ಇನ್ಸ್ಟಾಲ್ ಮಾಡ್ತಾ ಇದ್ದೇವೆ. ಸೊ ಡೌನ್ಲೋಡ್ ಫಾರ್ 64 ಬಿಟ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ಫೈಲ್ ಡೌನ್ಲೋಡ್ ಆಗ್ಲಿಕ್ಕೆ ಶುರು ಆಗ್ತೈತಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಡೌನ್ಲೋಡ್ ಆಗ್ಲಿಕ್ಕೆ. ಸೊ ವೇಟ್ ಮಾಡೋಣ. ಇದು ಒಂದ್ಸರಿ ಡೌನ್ಲೋಡ್ ಆದ್ಮೇಲೆ ನಾನು ನಿಮ್ಗೆ ಇನ್ಸ್ಟಾಲೇಷನ್ ಪ್ರಾಸೆಸ್ ಅನ್ನ ತೋರಿಸ್ತೇನೆ. ಆಲ್ರೈಟ್, ಸೊ ಇವಾಗ ಆಂಟಿ ಗ್ರಾವಿಟಿ IDE ಡೌನ್ಲೋಡ್ ಆಗೈತಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತಾ ಇದ್ದಾನೆ. ಇಲ್ಲಿ ಅಕ್ಸೆಪ್ಟ್ ಅನ್ನ ಕೊಡ್ರಿ. ಅಕ್ಸೆಪ್ಟ್ ಕೊಟ್ರೆ ನೆಕ್ಸ್ಟ್ ಅಂತ ಹೋಗ್ರಿ. ಇಲ್ಲಿ ನಿಮ್ಮ ಪಾತ್ ಅನ್ನ ಬೇರೆ ಏನಾದ್ರು ಚೂಸ್ ಮಾಡ್ಬೇಕಂತ ಇದ್ರಿ ಅಂತಂದ್ರೆ ಬೇರೆ ಸೆಲೆಕ್ಟ್ ಮಾಡ್ಕೊಡ್ರಿ. ನಾ ಇಲ್ಲಿ ಡಿಫಾಲ್ಟ್ ಬಿಡ್ತಾ ಇದ್ದೇನೆ. ಆಮೇಲೆ ಇಲ್ಲಿ ನೋಡ್ರಿ, ಅಟ್ಲೀಸ್ಟ್ 1 GB ಆಫ್ ಫ್ರೀ ಡಿಸ್ಕ್ ಸ್ಪೇಸ್ ಇಸ್ ರಿಕ್ವೈರ್ಡ್ ಟು ಇನ್ಸ್ಟಾಲ್ ಆಂಟಿ ಗ್ರಾವಿಟಿ IDE. ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೇನೆ. ನಿಮ್ಗೆ ಏನಾದ್ರು ಸ್ಟಾರ್ಟ್ ಮೆನು ಒಳಗಡೆ ಫೋಲ್ಡರ್ ಬೇಕಾಗಿಲ್ಲ ಅಂತಂದ್ರೆ ಡೋಂಟ್ ಕ್ರಿಯೇಟ್ ಅ ಸ್ಟಾರ್ಟ್ ಮೆನು ಫೋಲ್ಡರ್ ಅಂತ ಇಲ್ಲಿ ಕ್ಲಿಕ್ ಮಾಡ್ರಿ. ಇಲ್ಲ ಅಂತಂದ್ರೆ ಇದನ್ನ ಅನ್ಚೆಕ್ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಅಂತ ಕೊಡ್ರಿ. ಇಲ್ಲಿ ನಿಮ್ಗೆ ಏನಾದ್ರು ಡೆಸ್ಕ್ಟಾಪ್ ಮೇಲೆ ಐಕಾನ್ ಬೇಕಾಗಿತ್ತು ಅಂತಂದ್ರೆ ಕ್ರಿಯೇಟ್ ಡೆಸ್ಕ್ಟಾಪ್ ಐಕಾನ್ ಅಂತ ಚೆಕ್ ಮಾಡ್ರಿ. ಇಲ್ಲ ಅಂತಂದ್ರೆ ಹೆಂಗೈತು ಹಂಗೆ ಡಿಫಾಲ್ಟ್ ಬಿಟ್ಬಿಟ್ಟೆ ಡೈರೆಕ್ಟ್ ಆಗಿ ಕಂಟಿನ್ಯೂ ಅಂತ ಕೊಡ್ರಿ. ಇನ್ಸ್ಟಾಲ್ ಅಂತ ಕೊಡ್ರಿ. ಇವಾಗ ಇನ್ಸ್ಟಾಲ್ ಆಗ್ಲಿಕ್ಕೆ ಶುರು ಆಗ್ತೈತಿ. ಆಲ್ರೈಟ್, ಸೊ ಇವಾಗ ಆಂಟಿ ಗ್ರಾವಿಟಿ IDE ಇನ್ಸ್ಟಾಲ್ ಆಗೈತಿ. ಇಲ್ಲಿ ನೀವೇನಾದ್ರೂ ಲಾಂಚ್ ಆಂಟಿ ಗ್ರಾವಿಟಿ IDE ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಆಂಟಿ ಗ್ರಾವಿಟಿ IDE ಲಾಂಚ್ ಆಗ್ತೈತಿ. ಇದನ್ನ ಅನ್ಚೆಕ್ ಮಾಡಿದ್ರಿ ಅಂತಂದ್ರೆ ಲಾಂಚ್ ಆಗುದಿಲ್ಲ. ಸೊ ನಾ ಇವಾಗ ಇದನ್ನ ಕ್ಲಿಕ್ ಮಾಡ್ತೇನೆ, ಚೆಕ್ ಮಾಡ್ತೇನೆ, ಆಮೇಲೆ ಫಿನಿಶ್ ಅಂತ ಕೊಡ್ತೇನೆ. ಇವಾಗ ಆಟೋಮೆಟಿಕ್ ಆಗಿ IDE ಲಾಂಚ್ ಆಗ್ತದೆ. ಓಕೆ, ಸೊ ಇದೆ ಇನಿಷಿಯಲ್ ಸೆಟಪ್ ಐತಿ. ಇವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಗೂಗಲ್ ಅನ್ನ ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡ್ರಿ. ಪ್ರಿಫರೇಬಲಿ ನಿಮ್ಮ ಹತ್ರ ಯಾವ್ದು ಜಮನೈ ಅಕೌಂಟ್ ಐತಲ್ಲ, ನೀವೇನಾದ್ರೂ ಪ್ರೋ ವರ್ಷನ್ ಅನ್ನ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ, ಜಮನೈ ಸಬ್ಸ್ಕ್ರಿಪ್ಷನ್ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಆ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡ್ರಿ. ನಿಮ್ಗೆ ಆಡೆಡ್ ಬೆನಿಫಿಟ್ ಸಿಗ್ತಾವ. ಸೊ ಇವಾಗ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡ್ತಾನೆ. ಇಲ್ಲಿ ಬ್ರೌಸರ್ ಅನ್ನ ಓಪನ್ ಮಾಡಿಸ್ತಾನೆ. ಸೊ ಇಲ್ಲಿದೆ ಬ್ರೌಸರ್ ಓಪನ್ ಮಾಡೈತಿ, ಲಾಗಿನ್ ಮಾಡ್ತಾ ಇದ್ದಾನೆ. ಇವಾಗ ಇದು ಅಥೆಂಟಿಕೇಶನ್ ವೇಟ್ ಆಗತೈತಿ. ಓಕೆ, ಇವಾಗ ನಾನು ಲಾಗಿನ್ ಮಾಡಿದ್ದೇನೆ. ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೇನೆ. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಚೂಸ್ ಅ ಸೆಟಪ್ ಫ್ಲೋ ಅಂತ ಐತಿ. ಇಲ್ಲಿ ನೀವು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಬೇಕಿದ್ರು ಅಂತಂದ್ರೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ರಿ. ಇಲ್ಲ ಅಂತಂದ್ರೆ VS ಕೋಡ್ ಇಂದ ನೀವೇನಾದ್ರು ಸೆಟ್ಟಿಂಗ್ಸ್ ಅನ್ನ ಇಲ್ಲಿ ಇಂಪೋರ್ಟ್ ಮಾಡ್ಬೇಕಿತ್ತು ಅಂತಂದ್ರೆ ಇಂಪೋರ್ಟ್ ಫ್ರಮ್ VS ಕೋಡ್ ಅಂತ ಮಾಡ್ರಿ. ನಾವ್ ಇವತ್ತ ಫ್ರೆಶ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಫ್ರೆಶ್ ಅಂತ ಕೊಡ್ತಾ ಇದ್ದೇನೆ. ಅದಾದ್ಮೇಲೆ ಇಲ್ಲಿ ಥೀಮ್ಸ್ ಅನ್ನ ಸೆಲೆಕ್ಟ್ ಮಾಡ್ರಿ. ನಿಮ್ಗೆ 4 ಥೀಮ್ಸ್ ಸಿಗ್ತಾವ. ಡಾರ್ಕ್ ಥೀಮ್, ಲೈಟ್ ಥೀಮ್, ಸೋಲರೈಸ್ ಲೈಟ್, ಸೋಲರೈಸ್ ಡಾರ್ಕ್ ಕೂಡ ಸಿಗ್ತದೆ. ನಾ ಇವತ್ತು ಡಾರ್ಕ್ ಥೀಮ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ನಿಮಗ್ ಬೇಕಾದಂಗ ನೀವು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಅಂತ ಕೊಡ್ರಿ. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಮತ್ತೆ ನಿಮ್ಗೆ 4 ಆಪ್ಷನ್ಸ್ ಇದಾವ. ಹೌ ಡು ಯು ವಾಂಟ್ ಟು ಯೂಸ್ ಆಂಟಿ ಗ್ರಾವಿಟಿ IDE ಏಜೆಂಟ್. ಸೊ ಇಲ್ಲಿ ನಿಮ್ಗೆ ಸ್ಟ್ರಿಕ್ಟ್ ಮೋಡ್ ಐತಿ, ರಿವ್ಯೂ ಡ್ರಿವನ್ ಡೆವಲಪ್ಮೆಂಟ್ ಐತಿ, ರೆಕಮೆಂಡೆಡ್ ಫ್ರಮ್ ದಿ ಆಂಟಿ ಗ್ರಾವಿಟಿ ಅಥವಾ ಗೂಗಲ್. ನೆಕ್ಸ್ಟ್ ಬಂದ ಏಜೆಂಟ್ ಡ್ರಿವನ್ ಡೆವಲಪ್ಮೆಂಟ್, ಕಸ್ಟಮ್ ಕಾನ್ಫಿಗರೇಷನ್. ಸೊ ನಾವ್ ಇಲ್ಲಿ ರಿವ್ಯೂ ಡ್ರಿವನ್ ಡೆವಲಪ್ಮೆಂಟ್ ಅಂತ ತಗೊಳ್ಳೋಣ. ಇಲ್ಲಿ ನಮ್ಮ ಕಂಟ್ರೋಲ್ ಇರ್ತೈತಿ ನಮ್ಮ ಹತ್ರ. ಓಕೆ, ಸೊ ಅದಕ್ಕೋಸ್ಕರ ನಾ ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಅಂದ್ರೆ ನಾವು ಆಕ್ಸೆಸ್ ಅನ್ನ ಕೊಡ್ಬೇಕಾಗ್ತೈತಿ ಆಸ್ ಅಂಡ್ ವೆನ್ ಇಟ್ ಇಸ್ ರಿಕ್ವೈರ್ಡ್ ಫಾರ್ ಆಂಟಿ ಗ್ರಾವಿಟಿ ಟು ಎಕ್ಸಿಕ್ಯೂಟ್ ಕೋಡ್ಸ್. ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡ್ತೇನೆ. ನೆಕ್ಸ್ಟ್ ಬಂದ್ಬಿಟ್ಟು ಕೀ ಬೈಂಡಿಂಗ್ಸ್, ಇಲ್ಲಿ ನಾರ್ಮಲ್ ಅಂತಾನೆ ಇಡ್ತಾ ಇದ್ದೇನೆ. ಎಕ್ಸ್ಟೆನ್ಷನ್ಸ್ ರೆಕಮೆಂಡೆಡ್ ಅಂತ ಕೊಟ್ಬಿಟ್ಟು ಆಸ್ ಇಟ್ ಈಸ್ ಹೆಂಗೈತೋ ಹಂಗೆ ಇಟ್ಟು ಎಂಟರ್ ಕೊಡ್ತೇನೆ. ಆಮೇಲೆ ಇಲ್ಲಿ ನಮ್ಗೆ ಬಿಲ್ಡ್ ವಿತ್ ಗೂಗಲ್ ಅಂತ ಬಂದು ಒಂದು ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ನಮ್ಗೆ ಪ್ಲಗಿನ್ಸ್ ಆರ್ ಪ್ಯಾಕೇಜ್ ಕಲೆಕ್ಷನ್ ಆಫ್ ಸ್ಕಿಲ್ಸ್ ಅಂಡ್ MCPs to help the agent work with the Google developer products. You can always change your choices in the setting.
ಸೊ ನಾ ಇಲ್ಲಿ ಇವಾಗ ಇದನ್ನ ಏನು ಸೆಲೆಕ್ಟ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ನಾನು ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೇನೆ. ನಮಗೆ ಬೇಕು ಅಂತಂದ್ರೆ ಇದನ್ನ ಮತ್ತೆ ನಾವು ಸೆಟ್ಟಿಂಗ್ಸ್ ಒಳಗಡೆ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಇಲ್ಲಿ ಸೆಕ್ಯೂರಿಟಿ ನೋಟಿಸ್ ಮತ್ತೆ ಡೇಟಾ ಯೂಸೇಜ್ ಬಗ್ಗೆ ಒಂದು ಪೇಜ್ ಬರ್ತೈತಿ. ಇಲ್ಲಿ ಫಸ್ಟ್ ಒನ್ ಚೆಕ್ ಮಾಡ್ಲೇಬೇಕಾ, ದಟ್ ಈಸ್ ದಿ ಸೆಕ್ಯೂರಿಟಿ ನೋಟಿಸ್. ಸೆಕೆಂಡ್ ಒನ್ ನಿಮಗೆ ಪ್ರಾಡಕ್ಟ್ ಅಪ್ಡೇಟ್ಸ್ ಬೇಕಾಗಿತ್ತು, ಪ್ರಮೋಷನ್ ಅಪ್ಡೇಟ್ಸ್ ಬೇಕಾಗಿತ್ತು ಗೂಗಲ್ ಆಂಟಿಗ್ರಾವಿಟಿ ಐಡಿ ಇಂದ ಇಮೇಲ್ ಒಳಗಡೆ ಅಂತಂದ್ರೆ ನೀವು ಸೆಕೆಂಡ್ ಅದನ್ನ ಸೆಲೆಕ್ಟ್ ಮಾಡ್ರಿ, ಇಲ್ಲ ಅಂತಂದ್ರೆ ಅನ್ಸೆಲೆಕ್ಟ್ ಮಾಡ್ರಿ. ನಾ ಇದನ್ನ ಅನ್ಸೆಲೆಕ್ಟ್ ಬಿಡ್ತಾ ಇದ್ದೇನೆ. ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಮ್ದು ಇವಾಗ ಗೂಗಲ್ ಆಂಟಿಗ್ರಾವಿಟಿ ಐಡಿ ಓಪನ್ ಆಯ್ತಾ. ನೀವು ಇದನ್ನ ನೋಟಿಸ್ ಮಾಡ್ರಿ. ಲೆಟ್ ಮಿ ಮೇಕ್ ಇಟ್ ಲಿಟಲ್ ಬಿಗ್, ಸ್ವಲ್ಪ ದೊಡ್ಡದು ಮಾಡ್ತಾನೆ. ನೀವು ಇಲ್ಲಿ ನೋಟಿಸ್ ಮಾಡ್ರಿ, ಇದು ನೋಡ್ಲಿಕ್ಕೆ ಎಕ್ಸಾಕ್ಟ್ಲಿ VS ಕೋಡ್ ತರಾನೇ ಕಾಣಿಸುತ್ತೆ. ಇದ್ರ UI ಅನ್ನ ಒಂದ್ಸರಿ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಇಲ್ಲಿ ಲೆಫ್ಟ್ ಸೈಡ್ ಒಳಗಡೆ ನೀವು ಇಲ್ಲಿ ನೋಡ್ತಿರ್ಬೋದು ಫೈಲ್ ಎಕ್ಸ್ಪ್ಲೋರರ್ ಸಿಗ್ತತಿ, ರೈಟ್. ಇಲ್ಲಿಂದ ನೀವು ಕೋಡ್ ಅನ್ನ ಸರ್ಚ್ ಮಾಡಬಹುದು, ಸೋರ್ಸ್ ಕಂಟ್ರೋಲ್ ಸಿಗ್ತತಿ ಎಕ್ಸಾಕ್ಟ್ಲಿ ಲೈಕ್ VS ಕೋಡ್. ಓಕೆ, ಇಲ್ಲಿ ರನ್ ಅಂಡ್ ಡಿಬಗ್ ಸಿಗ್ತತಿ, ಇಲ್ಲಿ ರಿಮೋಟ್ ಎಕ್ಸ್ಪ್ಲೋರರ್, ಇಲ್ಲಿ ಅಪ್ಲಿಕೇಶನ್ಸ್ ಅಥವಾ ಎಕ್ಸ್ಟೆನ್ಷನ್ಸ್ ಗಳನ್ನ ನೀವು ಇಲ್ಲಿಂದಾನೇ ಡೈರೆಕ್ಟ್ ಆಗಿ ಸರ್ಚ್ ಮಾಡಬಹುದು. ಅದಾದ್ಮೇಲೆ ಇಲ್ಲಿ ಮಿಡಲ್ ಏರಿಯಾ ಏನೈತಲ್ಲ, ಇಲ್ಲಿಂದ ನೀವು ಪ್ರಾಜೆಕ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಲೈಕ್ ಓಪನ್ ಅ ಫೋಲ್ಡರ್ಸ್ ಆರ್ ನಥಿಂಗ್ ಬಟ್ ಪ್ರಾಜೆಕ್ಟ್ಸ್. ಆಮೇಲೆ ನೀವು ರೆಪಾಸಿಟರಿಯನ್ನ ಕ್ಲೋನ್ ಕೂಡ ಮಾಡಬಹುದು, ಲೈಕ್ ಗಿಟ್ ಹಬ್ ರೆಪಾಸಿಟರಿಯನ್ನ ಕ್ಲೋನ್ ಕೂಡ ಮಾಡಬಹುದು ಡೈರೆಕ್ಟ್ ಇಲ್ಲೇ. ರೈಟ್ ಸೈಡ್ ಒಳಗಡೆಯಿಂದ ನೀವು ಸೆಟ್ಟಿಂಗ್ಸ್ ಮತ್ತೆ ಏಜೆಂಟ್ಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಇಲ್ಲಿ ರೈಟ್ ಟಾಪ್ ಕಾರ್ನರ್ ಒಳಗಡೆ ನೀವು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮೈಸೇಷನ್ ಮತ್ತೆ MCP ಸರ್ವರ್ಸ್ ಗಳನ್ನ ಇಲ್ಲಿಂದ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಬಹಳಷ್ಟು MCP ಸರ್ವರ್ಸ್ ಇದಾವೆ, ಅವುಗಳನ್ನ ನೀವು ನಿಮ್ಮ ಪ್ರಾಜೆಕ್ಟ್ ಒಳಗಡೆ ಯೂಸ್ ಮಾಡ್ಕೊಳ್ಬಹುದು. ಇದ್ರ ಬಗ್ಗೆ ಅದನ್ನ ಡೀಟೇಲ್ ಆಗಿ ಮುಂದಿನ ಬರೋ ದಿನದೊಳಗಡೆ ವಿಡಿಯೋಸ್ ಅನ್ನ ಮಾಡ್ತೇನೆ. ಇವಾಗ ಆ ಪ್ಯಾನಲ್ ವ್ಯಾನಿಶ್ ಆಯ್ತಲ್ಲ, ಅದನ್ನ ಮತ್ತೆ ತಗೊಂಡ್ ಬರ್ಬೇಕು ಅಂತಂದ್ರೆ ಇಲ್ಲಿ ಮೇಲ್ಗಡೆ ಐತಿ ನೋಡ್ರಿ, ಟಾಗಲ್ ಏಜೆಂಟ್ ಆಯ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಮತ್ತೆ ಅಪಿಯರ್ ಆಗ್ತೈತಿ. ಇಲ್ಲಿ ಬ್ಯಾಕ್ ಬರ್ತಾನೆ. ಬ್ಯಾಕ್ ಬಂದ ತಕ್ಷಣ ಇಲ್ಲಿ ನಿಮ್ಮ ಪ್ರಾಂಪ್ಟ್ಸ್ ಅಥವಾ ನಿಮ್ಮ ಇನ್ಸ್ಟ್ರಕ್ಷನ್ಸ್ ಅನ್ನ ಇಲ್ಲಿ ಟೈಪ್ ಮಾಡಿ ನೀವು ಆಂಟಿಗ್ರಾವಿಟಿಗೆ ಏನ್ ಬಿಲ್ಡ್ ಮಾಡಬೇಕು ಅಂತಿದ್ರಲ್ಲ ಅದನ್ನ ಇಲ್ಲಿ ಹೇಳ್ಬೋದು. ಆಮೇಲೆ ಇಲ್ಲಿಂದ ಈ ಮಾಡೆಲ್ ಪಿಕ್ಕರ್ ಮೇಲೆ ಪಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ಕ್ಲೌಡ್ ಸೋನೆಟ್, ಕ್ಲೌಡ್ ಓಪಸ್, ಜೆಮಿನಿ 3.5, ಫ್ಲಾಶ್, ಹೈ, ಮೀಡಿಯಂ, ಲೋ, 3.1 ಪ್ರೋ ಇವೆಲ್ಲ ಮಾಡೆಲ್ಸ್ ಇಲ್ಲಿ ಸಿಗ್ತಾವ. ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಇಲ್ಲಿಂದ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಬಹುದು. ಆಮೇಲೆ ಇಲ್ಲಿ ಡೌನ್ ಕಾರ್ನರ್ ಒಳಗಡೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಮಾಡೆಲ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನಿಮ್ಗೆ ನಿಮ್ಮ ಕೋಟಾಸ್ ಎಲ್ಲ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾವ. ಕ್ಲೌಡ್ ಅಂಡ್ ಚಾಟ್ GPT ಮಾಡೆಲ್ ಕೋಟಾ, ವೀಕ್ಲಿ ಕೋಟಾ, ಆಮೇಲೆ 5 hour ಲಿಮಿಟ್, ಆಮೇಲೆ ಜೆಮಿನಿ ಮಾಡೆಲ್ಸ್ ಇಲ್ಲಿ ನಿಮ್ಗೆ ಕೋಟಾ ನೋಡ್ಲಿಕ್ಕೆ ಸಿಗ್ತೈತಿ. ನೀವು ಯಾವ ತರ ಯೂಸ್ ಮಾಡ್ತಿರಲ್ಲ ಅದ್ರ ಮೇಲೆ ಇಲ್ಲಿ ನಿಮ್ಮ ಕೋಟಾಸ್ ಕಡಿಮೆ ಆಗ್ತಾ ಹೋಗ್ತೈತಿ. ಜನರಸ್ ಆಗಿ ಇವರ ಟೋಕನ್ಸ್ ಅನ್ನ ಕೊಟ್ಟಿದ್ದಾರೆ. ನೋ ನೀಡ್ ಟು ವರಿ, ನಿಮ್ ಡೆವಲಪ್ಮೆಂಟ್ ಅನ್ನ ಆರಾಮಾಗಿ ದೊಡ್ಡ ಪ್ರಾಜೆಕ್ಟ್ಸ್ ಗಳನ್ನ ಕೂಡ ನೀವು ವರ್ಕ್ ಮಾಡ್ಕೊಳ್ಬಹುದು. ಇವಾಗ ಕ್ವಿಕ್ ಆಗಿ ಒಂದು ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಿ ತೋರಿಸ್ತಾನೆ. ಇಲ್ಲಿ ಓಪನ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ನಿಮ್ಮ ಫೈಲ್ ಎಕ್ಸ್ಪ್ಲೋರರ್ ಓಪನ್ ಆಗ್ತೈತಿ. ಇಲ್ಲಿ ನೀವು ಪ್ರಾಜೆಕ್ಟ್ ಅನ್ನ ಅಥವಾ ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡಬಹುದು. ಇಲ್ಲಿ ನಾ ಇವಾಗ ಡೆಮೋ ಅಂತ ಬರೀತಾನೆ. ಡೆಮೋ ಅಂತ ಬರೋದನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಕೊಟ್ಟೆ ಅಂತಂದ್ರೆ ಆ ಪ್ರಾಜೆಕ್ಟ್ ಅಥವಾ ಆ ಫೋಲ್ಡರ್ ಓಪನ್ ಆಗ್ತೈತಿ. ಇಲ್ಲಿ ಟ್ರಸ್ಟ್ ಅಂತ ಕೊಡ್ರಿ, ದಟ್ಸ್ ಆಲ್. ಸೊ ಇವಾಗ ನಿಮ್ಮ ಪ್ರಾಜೆಕ್ಟ್ ಓಪನ್ ಆಯ್ತಾ. ಸೊ ಬೇಸಿಕಲಿ ಫೋಲ್ಡರ್ಸ್ ಇಸ್ ನಥಿಂಗ್ ಬಟ್ ಅ ಪ್ರಾಜೆಕ್ಟ್. ಮತ್ತೆ ನಾನ್ ನಿಮ್ಗೆ ರೆಕಮೆಂಡ್ ಮಾಡ್ತೇನೆ, ಪ್ರತಿಯೊಂದು ಪ್ರಾಜೆಕ್ಟ್ಗೂ ನೀವು ಒಂದು ಫೋಲ್ಡರ್ ಅನ್ನ ಸೆಪರೇಟ್ ಫೋಲ್ಡರ್ ಅನ್ನ ರೆಡಿ ಮಾಡ್ರಿ. ಸೊ ದ್ಯಾಟ್ ನಿಮ್ಮ ಎಲ್ಲಾ ಫೈಲ್ಸ್ ಗಳ ಅಲ್ಲೇ ಹೋಗಿ ಸೇವ್ ಆಗ್ತಾವ. ಒಂದು ಕ್ವಿಕ್ ಟಿಪ್ ಐತಿ, ನೀವೇನಾದ್ರೂ ಜಿಯೋ ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಗೂಗಲ್ ಮತ್ತೆ ಜಿಯೋ ಅವರ ಪಾರ್ಟ್ನರ್ಶಿಪ್ ಒಳಗಡೆ ನಿಮ್ಗೆ 18 month ಪ್ರೋ ಪ್ಲಾನ್ ಅನ್ನ ಫ್ರೀ ಆಫ್ ಕಾಸ್ಟ್ ಒಳಗಡೆ ಕೊಡ್ತಾ ಇದಾರೆ. ಅದ್ರ ಡೀಟೇಲ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಹೋಗಿ ಕ್ಲೇಮ್ ಮಾಡ್ಕೊಡ್ರಿ. ನಿಮ್ಗೆ ಬಹಳ ಯೂಸ್ಫುಲ್ ಆಗ್ತೈತಿ ಈ ತರ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ ಚಾನಲ್ ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ. ನಾ ಇಲ್ಲಿ ನಿಮ್ಗೋಸ್ಕರ ರೆಗ್ಯುಲರ್ ಆಗಿ AI ಟೂಲ್ಸ್, AI ಟ್ಯುಟೋರಿಯಲ್ಸ್, ಆಮೇಲೆ AI ಅಪ್ಡೇಟ್ಸ್ ಗಳನ್ನ ತಗೊಂಡ್ ಬರ್ತಾ ಇರ್ತೇನೆ. ಮುಂದಿನ ಬರೋ ದಿನದೊಳಗಡೆ ನಾನ್ ನಿಮ್ಗೆ ಆಂಟಿಗ್ರಾವಿಟಿ ಐಡಿ ಒಳಗಡೆ ಯಾವ ತರ ಆಪ್ಸ್ ಗಳನ್ನ ಬಿಲ್ಡ್ ಮಾಡೋದು, ವೆಬ್ಸೈಟ್ಸ್, ಲ್ಯಾಂಡಿಂಗ್ ಪೇಜಸ್ ಅನ್ನ ಬಿಲ್ಡ್ ಮಾಡೋದು ಅಂತೇಳಿ ಡೀಟೇಲ್ ಇನ್ ಡೆಪ್ತ್ ವಿಡಿಯೋಸ್ ಅನ್ನ ಸಿಂಪಲ್ ಕನ್ನಡದೊಳಗಡೆ ಮಾಡ್ತಾ ಇರ್ತಾನೆ. ಅದೆಲ್ಲಾನು ಕೂಡ ನಾನು ನಿಮ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಒಳಗಡೆ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದಾವ, ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸ್ಆಪ್ ಕಮ್ಯುನಿಟಿಯನ್ನ ಜಾಯಿನ್ ಆಗ್ರಿ. ನಾನ್ ನಿಮ್ಗೆ ಇಲ್ಲಿ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತೇನೆ, ಲೈಕ್ ಪ್ರಾಂಪ್ಟ್ಸ್, ಟ್ರಿಕ್ಸ್, ಟೈಪ್ಸ್, ಇದೆಲ್ಲ ನಾನು ನಿಮ್ಗೆ ಇಲ್ಲಿ ಶೇರ್ ಮಾಡ್ತಾ ಇರ್ತೇನೆ. ಇದರ ಡೈರೆಕ್ಟ್ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಇದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬಹುದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.